ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ.ವೈ. ರಾಘವೇಂದ್ರ ಅವರು ಕೂಡ ಇವತ್ತು ಕೂಡ ಮತಬೇಟೆಯನ್ನು ಮುಂದುವರೆಸಿದ್ದಾರೆ. ಪ್ರಮುಖವಾಗಿ ಮಹಿಳಾ ಮತದಾರರನ್ನು ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಶಿಕಾರಿಪುರ ತಾಲೂಕಿನ ಈಸೂರಿನಲ್ಲಿ ಮಹಿಳಾ ಮತದಾರರ ಸಮಾವೇಶ ಹಾಗೂ ಸಾಗರ ತಾಲೂಕಿನ ಆನಂದಪುರದಲ್ಲಿ ಮಹಿಳಾ ಮತದಾರರ ಸಮಾವೇಶದಲ್ಲಿ ಅವರು ಭಾಗವಹಿಸಿದರು. ಹಾಗೆಯೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಮಾತೃಶಕ್ತಿ ಇದ್ದಾಗ ಮಾತ್ರ ಚುನಾವಣೆ ಎದುರಿಸೋದಕ್ಕೆ ಸಾಧ್ಯ. ಹೀಗಾಗಿಯೇ ಮಹಿಳಾ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಸಂಸದ ಬಿ.ವೈ. ರಾಘವೇಂದ್ರ ಅವರು ಇನ್ನೂ ಕೂಡ ಪ್ರಚಾರ ಕಾರ್ಯ ಮುಂದುವರಿಸಿದ್ದಾರೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಇಂದು ಕೂಡ ಪ್ರಚಾರಕ್ಕೆ ಈಗಾಗಲೇ ಸಿದ್ಧತೆ ಕೂಡ ರೆಡಿಯಾಗಿದ್ದಾರೆ. ಯಾವ ರೀತಿ ಇವತ್ತು ಪ್ರಚಾರ ಮಾಡ್ತಾರೆ ಅಂತ ಅವರಿಂದ ಕೇಳಿ ತಿಳ್ಕೊಂಡು ಸರ್, ಇವತ್ತು ಎಲ್ಲೆಲ್ಲಿ ತಮ್ಮ ಪ್ರಚಾರ ಕಾರ್ಯ? ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಪುರುಷ ಮತದಾರರ ಸಂಖ್ಯೆಗಿಂತ 1% ಹೆಚ್ಚಿಗೆ ಇದೆ. ಹಾಗಾಗಿ ಮಾತೃಶಕ್ತಿ ಇದ್ದಾಗ ಮಾತ್ರ ಒಂದು ಚುನಾವಣೆ ಎದುರಿಸಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ವಿಶೇಷವಾಗಿ ನಮ್ಮ ಮಹಿಳಾ ಸಮಾವೇಶಗಳಲ್ಲಿ ಪಾಲ್ಗೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿನ್ನೆನೂ ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ಆಗಿದೆ. ಇವತ್ತು ಕೂಡ ವಿಶೇಷವಾಗಿ ಇವತ್ತು ಶಿಕಾರಿಪುರ ತಾಲೂಕು ಮತ್ತು ನಮ್ಮ ಅನಂತಪುರ ಆ ಒಂದು ಕೇಂದ್ರಗಳಲ್ಲಿ ಮಹಿಳಾ ಮತದಾರರನ್ನು ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮ ಪಕ್ಷದಿಂದ ಜೋಡಣೆ ಮಾಡಿದ್ದಾರೆ. ತುಂಬ ಒಂದು ಒಳ್ಳೆಯ ವಾತಾವರಣ. ವಿಶೇಷವಾಗಿ ಗೌರವಾನ್ವಿತ ಮೋದಿಜಿಯವರ ಬಗ್ಗೆ ಮತ್ತು ಮಹಿಳೆಯರು ವಿಶೇಷವಾಗಿ ತಮಗೆ ಗೊತ್ತಿದೆ, ಈ ದೇಶದ ಒಂದು ಸಂಸ್ಕಾರ ಕೊಡಬೇಕಂದ್ರೆ ಒಂದು ಒಳ್ಳೆಯ ರೀತಿಯಂಥ ಮಕ್ಕಳನ್ನು ಕೊಡುವಂಥ ಒಂದು ಶಕ್ತಿ ಇರುವಂಥ ತಾಯಂದಿರಿಗೆ. ಹಾಗೆ ಅವರ ಅಪೇಕ್ಷೆ ಇದೆ, ಈ ದೇಶ ನಡೆಸುವಂಥ ಯಜಮಾನ ಸರಿ ಇರಬೇಕು ಅಂತ. ಮೋದಿಜಿಯವರು ಇದ್ದಾಗ ಮಾತ್ರ ಈ ದೇಶದ ಒಂದು ಅಭಿವೃದ್ಧಿ ಸಾಧ್ಯ ಅಂಥೇಳಿ ಒಳ್ಳೆಯ ರೀತಿಯಂಥ ಸ್ಪಂದನೆ ಎಲ್ಲ ಕಡೆಯೂ ಕೂಡ ಸಿಗ್ತಾ ಇದೆ. ಸರ್, ಶಿವಮೊಗ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಬೆದರಿಕೆ ಹಾಕುವಂಥ ಕೆಲಸ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಒಂದು ವಿನಂತಿ ಮಾಡಿಕೊಂಡ್ಲಿ, ಯಾವುದೇ ಒಬ್ಬ ಕಾರ್ಯಕರ್ತ, ಯಾವುದೇ ಪಕ್ಷದ ಕಾರ್ಯಕರ್ತ ಅಥವಾ ಯಾವುದೇ ಒಬ್ಬ ಮುಖಂಡ ಕಾರ್ಯಕರ್ತರನ್ನು ನಾವು ಗೌರವದಿಂದ ನಡೆಸ್ಕೊಬೇಕಾದ್ರೆ ನಮ್ಮ ಕರ್ತವ್ಯ. ಪ್ರೀತಿ ವಿಶ್ವಾಸನ ಗಳಿಸಬೇಕೇ ಹೊರತು ಯಾವುದೇ ಧಮಕಿ ಹಾಕೋ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ರಾಜಕೀಯ ಮುಖಂಡರುಗಳು, ಕೆಲವು ಕುಟುಂಬದ ಸದಸ್ಯರುಗಳು ಈ ಥರ ಒಂದು ಫೋನ್ ಮುಖಾಂತರ ಅದು ಎರಡೂ ರೀತಿ ಆಗಿರಬೇಕು. ಯಾಕಪ್ಪ ಅಂತ ಕೇಳ್ದಂಗೆ ಆಗಿರಬೇಕು, ನೋಡ್ಕೊಂಡು ಒಂಥರ ಆ ಒಂದು ಅರ್ಥ ಬರೋ ರೀತಿಯಲ್ಲಿ ಕಾರ್ಯಕರ್ತರಿಗೆ ನಡುವೆ ಕೆಲವು ಕಡೆ ಈ ಥರ ಘಟನೆಗಳು ನಡೀತಾ ಇದೆ. ಗಂಭೀರವಾಗಿ ಎಲ್ಲದೂ ಕೂಡ ಗಮನಿಸ್ತಾ ಇದ್ದೀವಿ. ಸರ್, ಈಶ್ವರಪ್ಪ ಅವರು ನಿನ್ನೆ ಒಂದು ಆರೋಪ ಮಾಡಿದ್ದಾರೆ. ಅಂದರೆ ಸಿ.ಟಿ. ರವಿ, ಪ್ರತಾಪ್ ಸಿಂಹ ಜೊತೆಗೆ ಯತ್ನಾಳ್ ಕೂಡ ನನಗೆ ಬೆಂಬಲ ಸೂಚಿಸಿದ್ದಾರೆ, ಫೋನ್ ಮುಖಾಂತರ ಚುನಾವಣೆಗೆ ಸ್ಪರ್ಧೆ ಮಾಡಿ ಹಿಂಪಡಿಬೇಡಿ ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ. ಪಾಪ ದಿನ ಪಾಪ ಹೊಸದಾಗಿ ಅವರು ಹೇಳ್ಕೊತಾ ಇದ್ದಾರೆ. ನೋಡಿ, ನನಗೆ ಅದ್ರ ಬಗ್ಗೆ ಯಾವುದೂ ವಿಶ್ವಾಸ ಇಲ್ಲ. ಯಾಕೆಂದರೆ ಇವತ್ತು ಯಡಿಯೂರಪ್ಪನವ್ರ ಬಗ್ಗೆನೂ ಕೂಡ ಅಷ್ಟೇ ಗೌರವ ಇರುವಂಥ ನಾಯಕರುಗಳು ಅವರೆಲ್ಲರೂ ಕೂಡ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಆ ರೀತಿ ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿ ಮನೆ ಗೌರವ ಅಂತ ಸಿ.ಟಿ. ರವಿ ಅವರು ಇಲ್ಲಿಗೆ ಬಂದಿದ್ದರು. ಮೋದಿಜಿಯವರ ಕಾರ್ಯಕ್ರಮದಲ್ಲಿ ರಾಘಣ್ಣಗೆ ಆಶೀರ್ವಾದನ ಮಾಡಿ ಅಂತ ಹಾರೈಸಿ ಹೋಗಿದ್ದಾರೆ. ಹಾಗಾಗಿ ನನಗೇನೋ ವಿಶ್ವಾಸ ಇಲ್ಲ ಈಶ್ವರಪ್ಪನವ್ರ ಮಾತಿನ ಬಗ್ಗೆ. ಓಕೆ, ಇದು